ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಮಧ್ಯಾಹ್ನದ ಶುಭಕಾಮನೆಗಳನ್ನು ತಿಳಿಸುತ್ತಾ ನಾವು ಈ ದಿನ 8ನೇ ತರಗತಿಯ ಸಮಾಜ ವಿಜ್ಞಾನದ ಸಮಾಜಶಾಸ್ತ್ರದ ಒಂದು ಅಧ್ಯಾಯಕ್ಕೆ ಬರೋಣ. ಈ ಅಧ್ಯಾಯಕ್ಕೆ ಬರೋಕ್ಕಿಂತ ಮುಂಚೆ ಕಥೆ ಎಲ್ಲ ನಿಮ್ಗೆ ಇಷ್ಟನಾ? ಓಕೆ, ಈ ಒಂದು ಕಥೆಯನ್ನ ಇತಿಹಾಸದಲ್ಲಿ ನೈಜವಾಗಿರುವಂತಹ ಒಂದು ಕಥೆಯನ್ನ ನಿಮಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ. ನೋಡಿ, ಒಂದಾನೊಂದು ಕಾಲದಲ್ಲಿ ಅಂದ್ರೆ ಬಹಳ ಪುರಾತನ ಕಾಲದಲ್ಲಿ ಒಂದು ಕುಟುಂಬ ವಾಸವಾಗಿತ್ತಂದ್ರೆ ಒಂದು ಜನರಿರುವ ಗುಂಪು ವಾಸವಾಗಿತ್ತು. ಆ ಒಂದು ಜನರ ಗುಂಪು ಇಲ್ಲಿ ಅವರು ಏನು ಗೊತ್ತೇ ಇರಲಿಲ್ಲ. ಅವರು ತಮ್ಮ ಜೀವನಕ್ಕಾಗಿ ಅವರು ಬೇಟೆಯನ್ನು ಆಡ್ತಾ ಇದ್ರು. ಹಾಗೆ ಇಲ್ಲಿ ತಮ್ಮ ಆಹಾರಕ್ಕಾಗಿ ಗೆಡ್ಡೆ ಗೆಣಸುಗಳನ್ನ, ಹಣ್ಣುಗಳನ್ನ ಮತ್ತು ಹಸಿ ಮಾಂಸವನ್ನ ತಿಂತಾ ಇದ್ರು. ಹಾಗೆ ಇವರು ಮರದ ಪಟರೆಗಳಲ್ಲಿ, ಗುಹೆಗಳಲ್ಲಿ ಮತ್ತು ಇವರು ಕಲ್ಲಿನ ಪಟರೆಗಳಲ್ಲಿ ವಾಸವಾಗ್ತಾ ಇದ್ರು. ಹೀಗೆ ಇವರು ಬೆಳೆದಂತೆ ಅಲೆಮಾರಿಗಳಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಆಹಾರವನ್ನು ಹುಡುಕೊಂಡು ಹೋಗ್ತಾ ಇದ್ರು ಈ ಒಂದು ಜನಾಂಗ ಅಥವಾ ಈ ಜನರ ಒಂದು ಗುಂಪು. ಹಾಗೆ ಒಂದು ಸಲ ಇವರಿಗೆ ಹೀಗೆ ಒಂದು ಸಲ ಮರಗಳಿಗೆ ತಾಗಿ ಉಷ್ಣಾಂಶ ಹೆಚ್ಚಾಗಿ ಬೆಂಕಿ ಬಿದ್ದು ಆ ಸುಟ್ಟಾಗ ಆ ಸುಟ್ಟ ಜಾಗದಲ್ಲಿ ಒಂದು ಪ್ರಾಣಿ ಇತ್ತು. ಆ ಪ್ರಾಣಿ ಕೂಡ ಸುಟ್ಟು ಕರಕಲಾಯಿತು, ಅದು ಸುಟ್ಟೋಯ್ತು. ಆ ಸುಟ್ಟೋದಾಗ ಆ ಒಂದು ಸ್ಥಳದಲ್ಲಿ ಇವರು ಕೈಯನ್ನು ಇಟ್ಟಾಗ ಇಮಿಡಿಯೇಟ್ಲಿ ಕೈಗೆ ಆ ಒಂದು ಉಷ್ಣ ಶಾಖ ಸುಟ್ಟಂತ ಅಂಶವನ್ನ ಕೈಯನ್ನು ಪಲಕ್ಕನೆ ಹೇಳ್ಕೊಂಡು ಅದನ್ನ ಬಾಯಲ್ಲಿ ಇಟ್ಕೊಳ್ತಾನೆ. ಆ ವ್ಯಕ್ತಿ ಬಾಯಲ್ಲಿ ಇಟ್ಕೊಂಡ ತಕ್ಷಣನೇ ಏನೋ ಒಂಥರ ಅದು ರುಚಿ ಬರುತ್ತೆ. ಅವಾಗ ಗೊತ್ತಾಗುತ್ತೆ ಅವನಿಗೆ, ಪ್ರಾಣಿಗಳನ್ನ ಅಂದ್ರೆ ಮಾಂಸವನ್ನ ಸುಟ್ಟು ತಿಂದ್ರೆ ನಮಗೆ ಬಹಳ ರುಚಿ ಆಗುತ್ತೆ ಅಂತ ಅನುಭವವಾಗಿ ಅಲ್ಲಿಂದ ಗೆಡ್ಡೆ ಗೆಣಸುಗಳನ್ನ ಮತ್ತೆ ಮಾಂಸವನ್ನ ಬೇಯಿಸಿ ತಿನ್ನೋದನ್ನ ಕಲಿತ. ಹಾಗೆ ಮುಂದುವರೆದು ಅರಣ್ಯವನ್ನ ಕಡಿದು ಹಾಗೆ ಅಲ್ಲಿ ಆ ನದಿಯ ತೀರದ ಪಕ್ಕದಲ್ಲಿ ನೀರು ಕೂಡ ಸಿಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಕೃಷಿಯನ್ನ ಆರಂಭಿಸಿದ. ಕೃಷಿಯನ್ನ ಆರಂಭಿಸಿದ್ಮೇಲೆ ಉಳ್ಕೊಳ್ಬೇಕಲ್ಲ, ಹಾಗೆ ಸಣ್ಣದಾದಂತ ಗುಡಿಸಲುಗಳನ್ನ ಅಲ್ಲೇ ಮರದ ತಪ್ಪಲನ್ನು ಕಟ್ಕೊಂಡು ಗುಡಿಸಲನ್ನ ಕಟ್ಟಿಕೊಂಡ. ಹೀಗೆ ವ್ಯವಸಾಯವನ್ನ ಆರಂಭ ಮಾಡಿದ ಮೇಲೆ ಆಹಾರವನ್ನ ಸಂಗ್ರಹಿಸುವಂತ ಪ್ರವೃತ್ತಿ ಅವನಲ್ಲಿ ಬಂತು, ಅಂದ್ರೆ ಆ ಜನರಲ್ಲಿ ಬಂತು. ಹೀಗೆ ಬಂದಾದ್ಮೇಲೆ ಆಗ ಹಸುಗಳನ್ನ ಅಥವಾ ಪಶುಗಳನ್ನ ಅಥವಾ ಅದು ಏನು ಕೋಣ ಆಗಿರ್ಬೋದು, ಹಸು ಆಗಿರ್ಬೋದು, ಅಂದ್ರೆ ಎತ್ತಾಗಿರ್ಬೋದು, ಅದ್ರ ಜೊತೆಗೆ ಎಮ್ಮೆಗಳಾಗಿರ್ಬೋದು, ಅವುಗಳನ್ನ ಹೊಲಗಳನ್ನ ಹೂಳಲು ಇಲ್ಲಿ ಅವುಗಳನ್ನ ಬಳಕೆಯನ್ನ ಮಾಡಿಕೊಳ್ಳಿಕ್ಕೆ ಆರಂಭ ಮಾಡಿದ ಪ್ರಾಣಿಗಳನ್ನ. ನಂತರ ಹೀಗೆ ಬೆಳವಣಿಗೆ ಆದ ಮೇಲೆ ಆಗ ಅವನ ಬುದ್ಧಿವಂತಿಕೆ ಬೆಳೆದ ಮೇಲೆ ಹಾಗೆ ರಂಟೆ, ಕುಂಟೆ, ನೇಗಿಲಿಗಳನ್ನ ಬಳಕೆಯನ್ನ ಮಾಡಿಕೊಂಡು ಹಾಗೆ ವ್ಯವಸಾಯನ ಮಾಡಲು ಆರಂಭಿಸಿ ಉತ್ಪನ್ನವನ್ನ ಹೆಚ್ಚು ಮಾಡಲಿಕ್ಕೆ ಆರಂಭಿಸಿದ. ಇದಾದ ಮೇಲೆ ಹಾಗೆಯೇ ಜನರ ಬುದ್ಧಿವಂತಿಕೆ ಬೆಳೆದ ಮೇಲೆ ಅಲ್ಲಲ್ಲೇ ಕೈಗಾರಿಕಾ ಉಪಕರಣಗಳನ್ನ ಬಳಸಲು ಆರಂಭಿಸಿ ಇವತ್ತು ಪ್ರಸ್ತುತದಲ್ಲಿ ನಿಮಗೆಲ್ಲ ಗೊತ್ತಿದೆ, ಕೃಷಿಯ ಹಲವಾರು ಉಪಕರಣಗಳನ್ನ ನಾವು ಕೈಗಾರಿಕೆಯಲ್ಲಿ ಬಳಕೆ ಮಾಡಿ ಈ ರೀತಿಯಾಗಿ ಆ ಕುಟುಂಬ ಆ ಒಂದು ಜನಜೀವನ ಸಾಗಿ ಬಂದಿರೋದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ಸಮಾಜದಲ್ಲಿ ಯಾವ ರೀತಿಯಾಗಿ ಒಂದು ವ್ಯವಸ್ಥೆ ಹಂತವಾಗಿ ಸಮಾಜ ಬೆಳೆದು ಬಂತು. ಇವತ್ತು ಪ್ರಸ್ತುತದಲ್ಲಿ ನಾವು ನಗರೀಕರಣವನ್ನು ಹೊಂದಿ ಕೈಗಾರಿಕಾ ಸಮಾಜದಲ್ಲಿ ನಾವು ಇದ್ದೇವೆ. ಇಂತಹ ಒಂದು ವ್ಯವಸ್ಥೆ ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಈಗ ನಾನು ನಿಮಗೆ ಈ ಒಂದು ಕಥೆಯನ್ನು ನೀವೆಲ್ಲರೂ ಕೂಡ ಆಲಿಸಿದ್ದೀವಿ. ಹಾಗಾದ್ರೆ ಈ ಒಂದು ಗೆಡ್ಡೆ ಗೆಣಸುಗಳನ್ನ, ಹಸಿಯಾದ ಹಣ್ಣುಗಳನ್ನ ಮತ್ತು ಹಸಿ ಮಾಂಸವನ್ನ ತಿನ್ನುತ್ತಿದ್ದ ಕಾಲವನ್ನ ಏನಂತ ಕರೀತಾರೆ? ಗೊತ್ತಿದ್ದ ಕೈ ಈ ಕಾಲವನ್ನ ಏನಂತ ಕರೀತಾರೆ? ಪ್ರಗತಿತಿಹಾಸ ಕಾಲ ಅಥವಾ ಇತಿಹಾಸ ಪೂರ್ವ ಕಾಲ. ವೆರಿ ಗುಡ್, ಒಂದು ಚಪ್ಪಾಳೆ ಹೊಡಿರಿ ಪೂಜೆಗೆ. ಪ್ರಗತಿತಿಹಾಸ ಕಾಲ ಅಥವಾ ಇತಿಹಾಸ ಪೂರ್ವ ಕಾಲ ಅಥವಾ ಶಿಲಾಯುಗಗಳ ಕಾಲ ಅಂತ ಕರೀತಾರೆ ಅಲ್ವಾ? ಅರ್ಥ ಆಯ್ತಲ್ಲ? ಹಾಗೆ ಇಲ್ಲಿ ಸ್ವಲ್ಪ ಬೆಳಕಿನ ಅಂದ್ರೆ ಬೆಂಕಿಯ ಉಪಯೋಗ ಗೊತ್ತಾಯ್ತು. ಹಾಗಾಗಿ ಈ ಒಂದು ಕಾಲವನ್ನ ಏನಂತ ಕರೀತಾರೆ? ಇದು ಹಳೆ ಶಿಲಾಯುಗ.
ಮೊದಲಿಂದು. ಹಾಗಾದ್ರೆ ಈ ಕಾಲವನ್ನು ಏನಂತ ಕರೀತಾರೆ? ಗೊತ್ತಿದ್ದಾರೆ ಅಷ್ಟೇ ಹೇಳ್ಬೇಕು, ಹೇಳಪ್ಪ. ಮಧ್ಯಶಿಲಾಯುಗ ಅಂತ ಕರೀತಾರೆ. ಅಂದ್ರೆ ಅವರು ಬೆಳಕಿನ ಮತ್ತೆ ಆ ಎರಡು ಕಲ್ಲುಗಳ ನಡುವೆ ಮರಗಳ ನಡುವೆ ಚಿಕ್ಕಿದಾಗ ಶಾಖ ಉತ್ಪಾದನೆ ಆಗಿ ಬೆಂಕಿ ಆಗುತ್ತೆ ಅಂತ ಗೊತ್ತಾಯ್ತು. ಹಸಿಮಾಂಸವನ್ನ ಬೇಯಿಸಿ ತಿನ್ನಲಿಕಾರ ಮಾಡಿದ ಅದನ್ನ ಮಧ್ಯ ಶಿಲಾಯುಗ ಅಂತ ಕಾರಣ. ಅದಾದ್ಮೇಲೆ ನಾವು ಇತ್ತೀಚಿನ ದಿನಕ್ಕೆ ಎಲ್ಲಾ ರೀತಿಯಲ್ಲಿ ವೈಜ್ಞಾನಿಕವಾಗಿ ನಾವು ಬದಲಾವಣೆಯನ್ನು ಕಂಡಿದ್ದೀವಿ. ಕೃಷಿಯನ್ನ ಮಾಡ್ತಾ ಇದೀವಿ. ಕೃಷಿಯಲ್ಲಿ ಹಲವಾರು ಸಲಕರಣೆಗಳನ್ನ ಮಾಡ್ತಾ ಇದೀವಿ. ಇದನ್ನ ನಾವು ಯಾವ ಯುಗ ಅಂತ ಕರಿತೀವಿ? ಯಾರಿಗೆ ಗೊತ್ತು ಯಾವ ಯುಗ ಅಂತ ಕರಿತೀವಿ? ಈಗ ಪ್ರಸ್ತುತ ಹೊಸ ಶಿಲಾಯುಗ ಅಥವಾ ಆಧುನಿಕ ಶಿಲಾಯುಗ. ಹೊಸ ಶಿಲಾಯುಗ ಅಥವಾ ಆಧುನಿಕ ಶಿಲಾಯುಗ ಅಂತ ಕರಿತೀವಿ. ನೋಡಿ, ಈ ರೀತಿಯಾಗಿ ಮಾನವನ ಜೀವನ ನಡೆದು ಬಂದ ಕ್ರಮವನ್ನ ನಾವಿಲ್ಲಿ ನೋಡ್ತಾರೆ. ಹಾಗಾಗಿ ಈಗ ನಾನು ನಿಮಗೆ ಈ ಕತೆ ಗೊತ್ತಾಯ್ತು. ಈ ಪಾಠಕ್ಕೆ ನಾವು ಹತ್ತಿರದಲ್ಲಿ ಬಂದಿದ್ದೀವಿ. ಹಾಗಾದ್ರೆ ಈಗ ನಾವು ಸಮಾಜದಲ್ಲಿ ಪ್ರಸ್ತುತ ನೀವು ಊರೆಲ್ಲ ಹಳ್ಳಿಗಳಿಂದ ಬಂದಿರಿ, ಕೆಲವರು ಪುಟ್ಟನಾಳಿಂದ ಬಂದಿರಿ, ಕೆಲವರು ಕಾಡಿನಿಂದ ಬಂದಿರಿ, ಕೆಲವರು ಇದೇ ಊರಿನ ಎಲೆಗೊತ್ತಿಂದ ಬಂದಿರಿ, ಕೆಲವರು ಕಲಕಳಿಂದ ಬಂದಿರಿ, ಕೆಲವರು ಅಕ್ಕಪಕ್ಕದ ಊರುಗಳು ನಿಮ್ಮ ಅಜ್ಜಿ ಮನೆ ಬಂದು ಇಲ್ಲಿ ಓದ್ತಾ ಇದ್ದೀರಿ. ಹಾಗಾದ್ರೆ ಪ್ರಸ್ತುತ ಸಮಾಜದಲ್ಲಿ ಯಾವ ಯಾವ ವೃತ್ತಿಗಳನ್ನ ಅಥವಾ ಯಾವ ಯಾವ ಕೆಲಸಗಳನ್ನ ನೀವು ನೋಡ್ತಾ ಇದ್ದೀರಿ? ಗೊತ್ತಿದ್ದರು? ಕೆಲವರು ಪಶುಪಾಲನೆ ಮಾಡೋದನ್ನ ನೋಡ್ತಾ ಇದ್ದೀರಿ ಅಲ್ವಾ? ಪಶುಪಾಲನೆ ಅಂದ್ರೆ ಪಶುಗಳನ್ನ ಸಾಕಾಣಿಕೆ ಮಾಡೋದು ನೀವು ನೋಡಿದ್ದೀವಿ. ಓಕೆ, ಮತ್ತೆ ನೀನ್ ಹೇಳ. ಮತ್ತೆ ಕೈಗಾರಿಕಾ ಸಂಬಂಧ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ಕೊಂಡು ನಾವು ಕೈಗಾರಿಕೆಗಳ ಮೂಲಕ ಜನರಿಗೆ ಉದ್ಯೋಗವನ್ನು ಕೊಟ್ಟು ಕೈಗಾರಿಕೆಗಳನ್ನ ನಾವು ನೋಡ್ತಾ ಇದ್ದೀವಿ. ವೆರಿ ಗುಡ್. ಮತ್ತೆ ಅವನು ಹೇಳ್ತಾನೆ, ಎದ್ದಿರ್ಕೊಂಡು ಕೈ ಎತ್ತಬೇಕು. ಕೃಷಿ ಅಂದ್ರೆ ರೈತ ಇವತ್ತು ದೇಶದ ಬೆನ್ನೆಲುಬು ಅಂತ ಕರೀತಾರೆ. ಬಹಳ ಜನ ಇವತ್ತು ಈ ಕೃಷಿಯನ್ನ ಮಾಡ್ತಾ ಇರೋದನ್ನ ನೀವು ಕೂಡ ಕೃಷಿ ಮಾಡ್ತೀರಾ? ಅವನು ಕೂಡ ಚೇತನ್ ಅವರು ಉಪ್ಪು ಮನೆಯಲ್ಲಿ ಕೃಷಿಯನ್ನ ಮಾಡ್ತಾರೆ. ಆ ಕೃಷಿಕ ಸಮಾಜವನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ವೆರಿ ಗುಡ್. ಮತ್ತೆ ಬೇಟೆ ಆಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ. ಬೇಟೆಯನ್ನಾಡ್ತಾರೆ. ಕಡಿಮೆ ಈಗ ಬೇಟೆ ಆಡೋದು, ಈಗ ವಾಸ್ತವ ಕಡಿಮೆ ಅಲ್ವಾ? ಬಹಳ ಕಡಿಮೆ. ಅಲ್ಲೆಲ್ಲ ಅವರ ಖುಷಿಗಾಗಿ ಆಡ್ಬಹುದು, ಆದ್ರೆ ಬಹಳ ಕಡಿಮೆ ಇರೋದನ್ನ ನೋಡ್ತಾ ಇದ್ದೇವೆ. ಮತ್ತೆ ಇದು ಬಿಟ್ಟು ಬೇರೆ ಏನು ಸಮಾಜದಲ್ಲಿ ಇವತ್ತು ವೃತ್ತಿಗಳನ್ನ ನೋಡ್ತಾ ಇದ್ದೇವೆ. ಇದು ಬಿಟ್ಟು ಮತ್ತೆ ನೋಡ್ತೀವಿ ಇವತ್ತಿನ ದಿನಗಳಲ್ಲಿ ಪ್ರಸ್ತುತ ಈಗ ಕೈಗಾರಿಕೆ ಆಯಿತು. ಕೈಗಾರಿಕಾ ಸ್ಥಾಪನೆ ನಗರದಲ್ಲಿ ನೋಡ್ತೀವಿ, ಈಗಲೂ ನೋಡ್ತೀವಿ. ನಿಮ್ಮ ಊರಲ್ಲೇ ನಂದಿ ಪ್ಲೈವುಡ್ ಇಲ್ಲೇ. ಮತ್ತೆ ಈಗ ಏನೇನು ನೋಡ್ತೀವಿ ಸಮಾಜದಲ್ಲಿ ಯಾವ್ಯಾವ ಕೆಲಸಗಳನ್ನ ಮಾಡೋದು ನೋಡ್ತೀವಿ. ಅರ್ಥ ಆಗಿದೆ? ಸಮಾಜದಲ್ಲಿ ಮತ್ತೇನ್ ಮಾಡ್ತಾರೆ? ಮತ್ತೆ ಎಷ್ಟಿದ್ರೆ ಹೇಳ್ಬೇಕು, ಏನ್ ಮಾಡ್ತಾರೆ ಹೇಳ್ಬೇಕು ಕೆಲಸಗಳನ್ನ. ಕೋಳಿ ಸಾಕಾಣಿಕೆ ಮಾಡ್ತಾರೆ. ಪಶು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಜೇನು ಸಾಕಾಣಿಕೆ ಮಾಡ್ತಾರಲ್ವಾ? ಇದು ಬಿಟ್ಟು ಮತ್ತೇನ್ ಮಾಡ್ತಾರೆ ಹೇಳಮ್ಮ? ಕುರಿ ಆಯ್ತಲ್ಲ, ಆಯ್ತು. ಮತ್ತೆ ಬೇರೆದು ಅದ ಹತ್ರ ಬಂದು ಅದಕ್ಕೆ ಹೂ ಅಂದೆ ನಾನು. ಹೇಳಮ್ಮ, ಯಾರು? ಕೂಲಿ ಕಾರ್ಮಿಕ ವರ್ಗವನ್ನ ನೋಡ್ತಿದ್ವಿ. ಇದರ ಜೊತೆಗೆ ವ್ಯವಹಾರವನ್ನ ಮಾಡುವಂತ ಸಮಾಜವನ್ನ ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ಸಮಾಜದಲ್ಲಿ ಇವತ್ತು ಪ್ರಸ್ತುತದಲ್ಲಿ ಎಲ್ಲವುಗಳನ್ನ ನೋಡ್ತಾ ಇದ್ದೀವಿ. ಹಾಗಾಗಿ ಈ ದಿನ ನಾವು ಪುರಾತನ ಕಾಲದಿಂದ ಇಲ್ಲಿಯವರೆಗೆ ಇರುವಂತಹ ಸಮಾಜದ ಪ್ರಕಾರಗಳು ಎಂಬ ಪಾಠವನ್ನ ಸಮಾಜಶಾಸ್ತ್ರದಲ್ಲಿ ನೋಡೋಣ. ಯಾವುದು? ಸಮಾಜದ ಪ್ರಕಾರಗಳು ಎಂಬ ಪಾಠವನ್ನ ಈ ಸಮಾಜಶಾಸ್ತ್ರದಲ್ಲಿ ಯಾವುದರಲ್ಲಿ ಇರಲಿಲ್ಲ? ಸಮಾಜಶಾಸ್ತ್ರದಲ್ಲಿ ನಾವು ನೋಡೋಣ. ಆಗ ನಿಮ್ಗೊಂದು ಪ್ರಶ್ನೆ, ಈ ಸಮಾಜಶಾಸ್ತ್ರವನ್ನ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರೆ? ನೀವು ಓದ್ತೀರಿ ಇದನ್ನ. ಹಾಗಾದ್ರೆ ಈ ಸಮಾಜಶಾಸ್ತ್ರವನ್ನ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರೆ? ನಾನು ಹೇಳ್ತೀನಿ, ಅರ್ಥಶಾಸ್ತ್ರವನ್ನ ಎಕನಾಮಿಕ್ಸ್ ಅಂತ ಕರೀತಾರೆ. ಹಾಗಾದ್ರೆ ಸಮಾಜಶಾಸ್ತ್ರವನ್ನ ಏನಂತ ಕರೀತಾರೆ? ಗೊತ್ತಿದ್ದರೆ ಯಾರು? ಸರಿನಾ ತಪ್ಪ? ನಥಿಂಗ್. ಇದು ಹೆಚ್ಚುವರಿ ಜ್ಞಾನ. ತಪ್ಪು. ಅದು ಭೌತಶಾಸ್ತ್ರ. ಹೇಳಿದೀಯಾ? ವೆರಿ ಗುಡ್. ಕೂತ ಇರ್ಲಿ, ತಪ್ಪಲ್ಲ. ಈ ಫಿಸಿಕ್ಸ್ ಅಂತ ಗೊತ್ತಿದೆಯಾ? ನಾನು ಹೇಳ್ತಾರದು ಸಮಾಜಶಾಸ್ತ್ರವನ್ನ ಇಂಗ್ಲಿಷ್ ಅಲ್ಲಿ ಏನಂತ ಕರೀತಾರೆ? ಬಹಳ ಈಸಿ ಇದೆ. ಎದ್ದಿರ್ತಾನೆ ಹೇಳ್ಬೇಕು, ಸುಮ್ಮನೆ ಬಾಯಿ ಪಟಪಟ ಮಾರ್ದಂಗೆ. ತಪ್ಪ ಸರಿ ಎದ್ದಿರ್ತಾನೆ ಹೇಳ್ಬೇಕು. ಹಂಗಿದ್ರೆ ನೀವು ಹೇಳಲ್ಲ, ಮಾಸಂಸರ ಹೆಂಗೆ ಹೇಳ್ತೀರಿ? ಯಾರು ಹೇಳ್ಬೇಕು ಬೇಗ? ಬಹಳ ಈಸಿ ಇದೆ, ಹತ್ರ ಇದೆ, ಅಲ್ಲೇ ಇದ್ದೀರಿ, ಅದು ಹೇಳಕ್ ನಾಚಿಕೆ. ಬೇಗ ಅದನ್ನ ನಾನು ಹೇಳಿದಲ್ಲ, ಅರ್ಥಶಾಸ್ತ್ರವನ್ನ ಎಕನಾಮಿಕ್ಸ್ ಅಂತ. ಇಲ್ಲಿ ನಾನು ಹೇಳ್ತಾರದು ಸಮಾಜಶಾಸ್ತ್ರವನ್ನ ತಪ್ಪು. ಇತಿಹಾಸ ಹೇಳ ಮತ್ತೆ ಪ್ರಯತ್ನ ಮಾಡ್ತಾರೆ. ಎಕನಾಮಿಕ್ಸ್ ಅಂದ್ರೆ ಅರ್ಥಶಾಸ್ತ್ರ, ಈಗ ಸಮಾಜಶಾಸ್ತ್ರ ಅಲ್ಲೇ ಇದೆ ಹೆಸರು. ಒಂದ್ ಹತ್ರ ಬಂದಿದೀಯ.
ಸೋಷಿಯಲ್ ಕರೆಕ್ಟ್ ಇನ್ನೊಂದು ಸೇರಿಸ್ಬೇಕು. ಓಕೆ, ಹತ್ರ ಬಂದ ಸೋಷಿಯಾಲಜಿ ಸಮಾಜಶಾಸ್ತ್ರವನ್ನು ಏನಂತ. ವೆರಿ ಗುಡ್ ಭಾರತಿಗೆ ಧನ್ಯವಾದಗಳು. ಅವನು ಹೇಳಿಲ್ಲ ಸೋಷಿಯಲ್ ಅಂದ್ರೆ ಸಾಕು, ಅವ್ರು ಹೇಳಿದಾಗ ನಿಂಚಿತ, ಆದ್ರೆ ಬಾಯಿ ಬಿಡಕ್ಕೆ ಅಡ್ಡಿಲ್ಲ, ಅಲ್ಲ ಅಂತಂದ್ರೆ ಆಗಲ್ಲ. ಸೋಷಿಯಾಲಜಿ ನೋಡಿ, ಧೈರ್ಯ ಬರ್ಬೇಕು ಹೇಳಕ್ಕೂ ಕೂಡ. ಹಾಗಾಗಿ ನೋಡಿ, ಎಲ್ಲರಲ್ಲಿ ಜ್ಞಾನ ಇದಕ್ಕೆ ಉದಾಹರಣೆ ಸೋಷಿಯಾಲಜಿ ಅಂತ ಕರೀತಾರೆ. ಸಮಾಜವನ್ನ ಏನಂತ ಸಮಾಜಶಾಸ್ತ್ರವನ್ನ ಸೋಷಿಯಾಲಜಿ ಅಂತ ಕರೀತಾರೆ. ಇದರಲ್ಲಿ ನಾವು ಒಂದು ಶಾಖೆಯ ಅಧ್ಯಯನವನ್ನ ಮಾಡ್ತೀವಿ ಅನ್ನೋದನ್ನ ನೆನಪಲ್ಲಿ ಇಟ್ಕೊಡ್ರಿ. ಹಾಗಾಗಿ ನೇರವಾಗಿ ಈ ಸಾಮಾಜಿಕ ಪ್ರಕಾರಗಳಲ್ಲಿ ನಾವು ಈ ಸಮಾಜಶಾಸ್ತ್ರದಲ್ಲಿ ನಾವು ಈ ಪಾಠಕ್ಕೆ ನಾವು ಬರೋಣ. ನೋಡಿ, ನಿಮ್ಗೆ ಈಗಾಗಲೇ ಹೇಳಿದೆ, ಜನರ ಒಂದು ಆ ಉದ್ಯೋಗವನ್ನ ಇಟ್ಕೊಂಡು ಮತ್ತೆ ಜನರ ಒಂದು ಚಟುವಟಿಕೆಗಳನ್ನ ಆಧರಿಸಿ ನೀವು ಹಲವಾರು ಸಮಾಜದ ಪ್ರಕಾರಗಳನ್ನು ಹೇಳಿದ್ರಿ. ಹಾಗೆ ನಾವು ಕೂಡ ಈ ಸಮಾಜದ ಪ್ರಕಾರಗಳನ್ನು ಗುರುತಿಸಬಹುದು. ಅಂದ್ರೆ ಇಲ್ಲಿ ನಾವು ನೆನಪಲ್ಲಿ ಕೊಡ್ರಿ, ಜನರ ಉದ್ಯೋಗ, ಜನರು ಏನ್ ಕೆಲಸ ಮಾಡ್ತಾರೆ ಆ ಉದ್ಯೋಗ ಹಾಗೂ ಅವರ ಚಟುವಟಿಕೆಗಳನ್ನ ಆಧರಿಸಿ, ಏನನ್ನಾರಿಸಿ ಚಟುವಟಿಕೆಗಳನ್ನ ನಾವು ಆಧರಿಸಿ ಸಮಾಜದಲ್ಲಿ ನಾವು ಪ್ರಮುಖವಾಗಿ 4 ಪ್ರಕಾರಗಳನ್ನ ಕಾಣ್ತಾ ಇದೀವಿ. ಎಷ್ಟು ಪ್ರಕಾರಗಳನ್ನ ಕಾಣ್ತಾ ಇದೀವಿ? 4 ಪ್ರಕಾರಗಳನ್ನ ಕಾಣ್ತಾ ಇದೀವಿ. ಎಷ್ಟು ಪ್ರಕಾರಗಳನ್ನ ಕಾಣ್ತೇವೆ? 4 ಪ್ರಕಾರಗಳನ್ನ ಅವರ ಉದ್ಯೋಗ ಮತ್ತು ಅವರ ಚಟುವಟಿಕೆಗಳನ್ನ ಆಧರಿಸಿ. ಹಾಗಾದ್ರೆ ಆ 4 ಪ್ರಕಾರಗಳನ್ನ ನಿಮಗೆ ಗೊತ್ತಿದ್ದರೆ ಈ ಒಂದು ಸಮಾಜದ ಪ್ರಕಾರಗಳು ಹಿಂದಿನ ಕಾಲದಿಂದ ನೋಡ್ತಾರೆ. ಅದರಲ್ಲಿ ಒಂದೊಂದು ಪ್ರಕಾರಗಳನ್ನ ಒಬ್ಬೊಬ್ರು ಹೇಳ್ಬೇಕು. ಯಾರಿಗೆ ಗೊತ್ತಿದೆ ಹೇಳ ಮನೆಗಿದ್ದ? ಸರ್, ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ. ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ. ವೆರಿ ಗುಡ್, ಸಿಟ್ ಡೌನ್. ಹಾಗೆ ಎರಡನೇ ಸಮಾಜ ಯಾರು ಹೇಳ್ತೀರಿ? ಹುಡುಗರಲ್ಲಿ ಸಂದೀಪ್ ಹೇಳ್ತಾರೆ. ವೆರಿ ಗುಡ್, ವೆರಿ ಗುಡ್, ಚಪ್ಪಾಳೆ ಹೊಡಿರಿ. ಸಮಾಜ. ಓಕೆ, ಮೂರನೇ ಹುಡುಗಿಯರಿ ಚಾನ್ಸ್. ಹೇಳಮ್ಮ ನೀನು, ಋತು ಹೇಳಮ್ಮ. ಕೃಷಿ ಸಮಾಜ. ಕೃಷಿಕ ಸಮಾಜ. ಅವರಿಗೆ ಕೂಡ ಧನ್ಯವಾದಗಳು. 4ನೇ ಪ್ರಶಾಂತ ಹೇಳ್ತಾನೆ. ಕೈಗಾರಿಕಾ ಸಮಾಜ. ಯಾವ್ದಪ್ಪ? ಕೈಗಾರಿಕಾ ಸಮಾಜ. ಹಾಗಾದ್ರೆ 4ರಲ್ಲಿ ಎಷ್ಟು ಸಮಾಜಗಳು ಗೊತ್ತಾಯ್ತಲ್ಲ ಈಗ? ಎಷ್ಟು ಸಮಾಜಗಳಿದೆ ಸಮಾಜದ ಪ್ರಕಾರಗಳಲ್ಲಿ? 4. ಒಂದೊಂದಾಗಿ ನಾವು ಬರೀತೀನಿ, ಕ್ಲೀನಾಗಿ ನೀಟಾಗಿ ಬರ್ಕೊಡಿ. ಒಂದನೇದು ಬೇಟೆ ಮತ್ತು ಆಹಾರ ಸಂಗ್ರಹಣ ಸಮಾಜ. ಒಂದು. ಎರಡನೇದು ಹೇಳಿದಾಗೆ ಸಂದೀಪ್ ಹೇಳಿದಾಗೆ ಸಮಾಜ. ಎರಡನೇದು. ಹಾಗೆ ಮೂರನೇದು ಬರ್ತೀನಿ ನಾನು, ಪಶುಪಾಲಕ ಸಮಾಜ. ಕೃಷಿಯನ್ನ ಪ್ರಮುಖವಾಗಿ ಇಟ್ಕೊಂಡಂತ ಕೃಷಿಕ ಸಮಾಜ. ಹಾಗೆ ಕೊನೆಯದಾಗಿರುವಂತದ್ದು ಯಾವುದು? ಕೈಗಾರಿಕಾ ಸಮಾಜ. ಈ 4 ಸಮಾಜಗಳನ್ನ ನೋಡ್ತಾ ಇದ್ದೀವಿ. ಈ 4 ಸಮಾಜಗಳನ್ನ ಸಮಾಜದ ಪ್ರಕಾರಗಳಲ್ಲಿ ಈ ಅಧ್ಯಾಯದಲ್ಲಿ ಅಧ್ಯಯನ ಮಾಡ್ತೀವಿ. ಈ ದಿನದಲ್ಲಿ ನಾವು ಈ ಒಂದು ಸಮಾಜದ ಪ್ರಕಾರಗಳಲ್ಲಿ ಒಂದೊಂದಾಗಿ ನಾವು ನೋಡ್ಕೊಳ್ತಾ ಹೋಗೋಣ. ಯಾವ ಅಂಶಗಳಿದಾವಲ್ಲ, ಇದೆಲ್ಲ 4 ಅಂಶಗಳ ಬಗ್ಗೆ ಒಂದೊಂದಾಗಿ ನಾವು ನೋಡ್ಕೊಳ್ತಾ ಹೋಗೋಣ. ಅದರಲ್ಲಿ ಪ್ರಮುಖವಾಗಿ ಈ ಬೇಟೆ ಮತ್ತು ಆಹಾರ ಸಂಗ್ರಹಣ ಸಮಾಜವನ್ನ ನೋಡಿ ನಂತರ ಪಶುಪಾಲನಾ ಸಮಾಜಕ್ಕೆ ನಾವು ಹೋಗೋಣ. ಈಗ ಮೊದಲನೇದಾಗಿ ಹೇಗಿರುತ್ತದೆ ಅದು ಬೇಟೆ ಮತ್ತು ಆಹಾರ ಸಮಾಜ. ಒಂದನೇದು ಯಾವುದಂದ್ರೆ ಬೇಟೆ ಆಡುವುದು ಮತ್ತು ಆಹಾರ ಸಂಗ್ರಹಣ ಸಮಾಜ. ಆಹಾರ ಸಂಗ್ರಹಣ ಸಮಾಜ. ಈಗ ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ. ಇಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ಇದು ಇವತ್ತಿದೆನಾ? ಅಂದ್ರೆ ಯಾವಾಗಿತ್ತು? ಪ್ರಾಚೀನ ಕಾಲಕ್ಕೆ ಇನ್ನೊಂದು ಹೆಸರು ಹೇಳಿ. ಕರೆಕ್ಟ್, ಎದ್ದಿದ್ಕೊಂಡು ಹೇಳ್ಬೇಕು, ಕುತ್ಕೊಂಡು ಯಾರು ಹೇಳ್ಬೇಡ್ರಿ ದಯವಿಟ್ಟು, ಅಗೌರವ. ಹಾಗಾದ್ರೆ ಕರೆಕ್ಟ್, ಪ್ರಾಚೀನ ಕಾಲ. ಪ್ರಾಚೀನ ಕಾಲಕ್ಕೆ ಇನ್ನೊಂದು ಹೆಸರು ಯಾರು ಹೇಳ್ತೀವಿ? ಪ್ರಾಚೀನ ಕಾಲಕ್ಕೆ ಇನ್ನೊಂದು ಹೆಸರು ಹೇಳಿ, ಯಾರು ಹೇಳಿ ಹೇಳಿ. ಪುರಾತನ ಕಾಲ ಅಂದ್ರೆ ಜೀವನ ಹೇಳ್ದಂಗೆ ಪುರಾತನ ಕಾಲ. ನೆನಪಲ್ಲಿ ಕಡೆ ಪ್ರಾಚೀನ ಕಾಲಕ್ಕೆ ಇನ್ನೊಂದು ಹೆಸರೇನಾ? ಇದು ಯಾವಾಗಿತ್ತಂದ್ರೆ ಇದು ಪುರಾತನ ಕಾಲದಲ್ಲಿದೆ. ಪುರಾತನದ ಕಾಲದಲ್ಲಿತ್ತು. ಯಾವ ಕಾಲದಲ್ಲಿ ಇಟ್ಟಿದ? ಪ್ರಾಚೀನ ಅಥವಾ ಪುರಾತನ ಕಾಲದಲ್ಲಿ. ಈ ಕಡಿಮೆ ಬೇಟೆ ಆಡೋದು, ಯಾಕಂದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ. ಹಾಗಾಗಿ ಪುರಾತನ ಕಾಲದಲ್ಲಿ ಇದಿತ್ತು ಅನ್ನೋದನ್ನ ನೆನಪಲ್ಲಿ ಕೊಡ್ತಿದ್ದ ಪ್ರಾಚೀನ. ಹಾಗಾಗಿ ಮತ್ತೆ ಇದು ಬಹಳ ಹೆಂಗಿತ್ತು ಗೊತ್ತಾ? ಇಷ್ಟು ಬಹಳ ದೊಡ್ಡದಾಗಿರ್ಲಿಲ್ಲ, ಚಿಕ್ಕದಾಗಿತ್ತು.
ಏನಾಗಿತ್ತಿದ? ಚಿಕ್ಕದಾಗಿತ್ತು. ಹೆಂಗಾಗಿತ್ತದ? ಚಿಕ್ಕದಾಗಿತ್ತು. ನೋಡಿ, ಪುರಾತನವಾಗಿತ್ತು, ಇದು ಚಿಕ್ಕದಾಗಿತ್ತು ಅನ್ನೋದು ನೆನಪಾಗ್ತದೆ. ಬಹಳ ಸಣ್ಣದು, ಅಂದ್ರೆ 8 ಜನ 15 ಜನ ಒಂದು ಗುಂಪು ಅಷ್ಟೇ ಅಲ್ಲಿ ಇರ್ತಿದ್ರು, ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ರು. ಹಾಗೆ ನಿಮ್ ನೆನಪಲ್ಲಿ ಇಟ್ಕೊಳ್ರಿ, ಇವ್ರು ಬಹಳ ಪ್ರಮುಖವಾಗಿ ಇವರ ಒಂದು ಕೆಲಸ ಏನಂದ್ರೆ ಬೇಟೆ ಆಡೋದು. ಏನ್ ಮಾಡೋದು? ಬೇಟೆ ಆಡುವುದು. ಆ ಬೇಟೆ ಆಡುವುದು ಕೆಲಸ. ಅದ್ರ ಜೊತೆಗೆ ಇವರು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಏನ್ ಮಾಡ್ತಿದ್ರು? ಅಂದ್ರೆ ಅಲಮಾರಿಗಳು ಅಂತ ಕರೀತಾರೆ. ಏನಂತ ಕರಿತಿದ್ರು ಇವ್ರನ್ನ? ಅಲಮಾರಿಗಳು ಅಂತ ಕರಿತಾ ಇದ್ರು. ಯಾಕಂದ್ರೆ ಇವರು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಯಾವಾಗ್ಲೂ ಹೋಗ್ತಾ ಇದ್ರು. ಯಾಕೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ತಾ ಇದ್ರು? ಯಾರು ಹೇಳ್ತಾರೆ? ಅಲೆಮಾರಿ ಇದ್ರೆ ಯಾಕಾಗಿದ್ರಪ್ಪ? ಯಾರು? ಆರಕ್ಕಾಗಿ ಹೋಗ್ತಾ ಇದ್ರು. ಅಲ್ಲೇ ಇರ್ಬೋದಾಗಿತ್ತಲ್ಲ, ಒಂದ್ ಕಡೆ ಇದ್ರಲ್ಲಪ್ಪ, ಅಲ್ಲೇ ಇರ್ಬೋದಾಗಿತ್ತಲ್ಲ. ತಡಿ, ಅವ್ರು ಹೇಳ್ತಾರೆ ನೋಡೋಣ, ಹೇಳಪ್ಪ. ಆಹಾರ ಒಂದೇ ಕಡೆ ಸಿಗ್ತದೆ ಸರ್. ಸಿಗ್ತಾರಿಲ್ಲ, ಆಮೇಲೆ ಮಾಡಿ ಹುಡುಕೊಂಡು ಬೇರೆ ಬೇರೆ ಪ್ರದೇಶಕ್ಕೆ ಹೋಗೋದ್ರಲ್ಲ. ವೆರಿ ಗುಡ್, ಗೊತ್ತಾಯ್ತನಪ್ಪ ಪ್ರಶಾಂತ, ವೆರಿ ಗುಡ್. ನೋಡಿ, ಅವಾಗಿಂದ ಏನು ಬುದ್ಧಿವಂತಿಕೆ ಇರಲಿಲ್ಲ. ಇಲ್ಲಿ ಸಿಕ್ಕಾದ್ರೆ ಕಾಲೇ ಕೂಡ ಇಲ್ಲಿ ಮತ್ತೆ ಹುಡುಕಬೇಕು ಮಾಡ್ಬೇಕಂತ ಗೊತ್ತಿರ್ಲಿಲ್ಲ. ಎಲ್ಲ ಚಿಕ್ಕದಲ್ಲಿ ತಿನ್ಕೊಂಡು ಅಡ್ಡಾಡ್ಕೊಂತ ಅಲೆಮಾರಿ ಒಂದ್ ಕಡೆಗೆ ಇನ್ನೊಂದ್ ಕಡೆಗೆ ಹೋಗ್ತಾನೇ ಇದ್ವಿ. ಇವ್ರನ್ನ ನಾವು ಅಲೆಮಾರಿಗಳು ಅಂತ ಕರಿತಾ ಇದ್ವಿ. ಏನಂತ ಕರಿತಿದ್ವಿ? ಅದರಿಂದ ಪ್ರಮುಖವಾಗಿ ಇವರು ಏನೇನು ಆಹಾರವಾಗಿತ್ತು ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ. ಏನೇನು ಆಹಾರ ತಿಂತಿದ್ರು ಅಂತ ಈಗಾಗಲೇ ನಿಮ್ಗೆ ಗೊತ್ತಿದೆ. ಏನೇನು? ಹಸಿ ಗೆಡ್ಡೆ ಗೆಣಸು, ಗೆಡ್ಡೆ ಗೆಣಸು, ಹಾಗೆ ಹಣ್ಣು, ಹಣ್ಣಾದ್ಮೇಲೆ ತರಕಾರಿ, ಮತ್ತೆ ಅದಾದ್ಮೇಲೆ ಹಸಿ ಮಾಂಸವನ್ನ ತಿಂತಾ ಇದ್ರು. ಈ 4 ಇವರ ಆಹಾರಗಳಾಗಿದ್ವು. ಇದು ಈ ಬೇಟೆಯ ಆಡುವಿಕೆ ಮತ್ತು ಆಹಾರ ಸಂಗ್ರಹಣ ಸಮಾಜದಲ್ಲಿ ನಾವು ನೋಡ್ತೀವಿ ಅಲ್ವಾ? ಇವೆಲ್ಲ ನೋಡ್ತೀವಲ್ವಾ? ಹಾಗಾದ್ರೆ ಈ ಎಲ್ಲ ಅಂಶಗಳನ್ನ ಇಟ್ಟುಕೊಂಡು ನೀವು ಬಹಳ ಸುಲಭವಾಗಿ ಈ ಬೇಟೆ ಆಡುವಿಕೆ ಮತ್ತು ಆಹಾರ ಸಂಗ್ರಹಣ ಸಮಾಜದ ಲಕ್ಷಣಗಳನ್ನ ಹೇಳ್ಬೋದು ನೀವು. ಹಾಗಾದ್ರೆ ಈ ಲಕ್ಷಣಗಳನ್ನ ಒಬ್ಬೊಬ್ಬರೇ ಒಂದೊಂದು ಲಕ್ಷಣಗಳನ್ನ ಹೇಳಿ ನೋಡೋಣ. ಯಾರು ಒಂದೊಂದು ಲಕ್ಷಣಗಳನ್ನ ಹೇಳ್ತೀನಿ? ಒಂದೊಂದೇ ಲಕ್ಷಣಗಳು ಹೇಳ ಮಲಕಿದ. ಸಂಪತ್ತನ್ನು ಸಂಗ್ರಹಿಸುವ ಇಚ್ಛೆ ಇರಲಿಲ್ಲ. ಇವ್ರಿಗೆ ಒಂದ್ ಕಡೆ ಗೊತ್ತಲ್ಲ. ಹಾಗಾಗಿ ಸಂಪತ್ತಿನ ಸಂಗ್ರಹ ಪ್ರವೃತ್ತಿ ಇರಲಿಲ್ಲ, ಅದ್ರ ಬಗ್ಗೆ ಅರಿವೇನಿಲ್ಲ. ಇದು ಒಂದು ಲಕ್ಷಣ. ಸಂಪತ್ತಿನ ಸಂಗ್ರಹ ಪ್ರವೃತ್ತಿ ಇರಲಿಲ್ಲ. ವೆರಿ ಗುಡ್. ಹಾಗೆ ಎರಡನೇ ಒಂದು ಲಕ್ಷಣ ಆಯ್ತು. ಈ ಸಮಾಜದಲ್ಲಿ ಸದಾ ಆಹಾರಕ್ಕಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗುತ್ತಿದ್ದರು. ಇವರು ಆಹಾರಕ್ಕಾಗಿ ಶಾರ್ಟ್ಕಟ್ ಬರೀತೀನಿ. ಆಹಾರಕ್ಕಾಗಿ ಅಲೆಮಾರಿ ಅಥವಾ ವಲಸೆ ಹೋಗುತ್ತಿದ್ದರು. ವೆರಿ ಗುಡ್. ಈಗ ಹುಡುಗರು ಬರೀ ಹುಡುಗಿಯರಾಯ್ತು, ವಲಸೆ ಹೋಗುತ್ತಿದ್ದರು, ಅಲೆಮಾರಿಗಳಾಗಿದ್ದರು. ವೆರಿ ಗುಡ್. ಎರಡನೇ ಲಕ್ಷಣ ಆಯ್ತು. ವೆರಿ ಗುಡ್. ಸಮಾಜ ಅಂದ್ರೆ ಈ ಸಮಾಜ ಬಹಳ ಚಿಕ್ಕದಾಗಿತ್ತು, ದೊಡ್ಡದಾಗಿರ್ಲಿಲ್ಲ, ಚಿಕ್ಕದಾಗಿತ್ತು, ಬಹಳ ಚಿಕ್ಕದಾಗಿತ್ತು. ಬಹಳ ಸಮಾಜ, ಈ ಸಮಾಜ ಬಹಳ ಚಿಕ್ಕದಾಗಿತ್ತು ಅನ್ನೋದನ್ನ ನೋಡ್ತಾ ಇದ್ದೇವೆ. ಮತ್ತೆ ರಾಜಕೀಯ ಆಳುವವರಿಲ್ಲದ ಆಡಳಿತವನ್ನು ಅಂದ್ರೆ ಇಲ್ಲಿ ರಾಜಕೀಯ ಇರಲಿಲ್ಲ ಮತ್ತು ಆಳಿಸಿಕೊಳ್ಳುವ ಆಳುವವರು ಇರಲಿಲ್ಲ ಅಲ್ವಾ? ಓಕೆ, ಕರೆಕ್ಟ್. ರಾಜಕೀಯ ಇರಲಿಲ್ಲ ಮತ್ತು ಇದ್ರ ಜೊತೆಗೆ ರಾಜಕೀಯ ಇರಲಿಲ್ಲ, ಜೊತೆಗೆ ಆಳಿಸಿಕೊಳ್ಳುವವರು ಮತ್ತು ಆಳುವವರು ಇರಲಿಲ್ಲ. ಮತ್ತೆ ಏನು ಲಕ್ಷಣಗಳು? ಕರೆಕ್ಟ್. ನೀವು ಹೇಳಿದ ಲಕ್ಷಣಗಳು ಓಕೆ. ಹಾಗಾಗಿ ಓಕೆ, ಇವೆಲ್ಲ ಲಕ್ಷಣಗಳು ನಾವು ಹೊಂದಿದ್ವಿ. ಹಾಗಾಗಿ ಮತ್ತೊಂದು ಸಲ ಹೇಳ್ತೀನಿ, ಬೇಟೆ ಮತ್ತು ಆಹಾರ ಸಂಗ್ರಹಣ ಸಮಾಜದಲ್ಲಿ ಇವರು ಮುಖ್ಯವಾಗಿ ಏನಂದ್ರೆ ಬೇಟೆಯಾಡುವ ಮೂಲಕ ಆಹಾರವನ್ನು ಸಂಗ್ರಹಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆಹಾರವು ಒಂದು ಕಡೆ ಇಲ್ಲದಿದ್ದಾಗ ಮತ್ತೊಂದು ಕಡೆ ಹೋಗಿ ವಲಸೆ ಅಥವಾ ಅಲೆಮಾರಿಗಳಾಗಿ ಮಾರಕ್ಕಾಗಿ ಇವರು ವಲಸೆ ಹೋಗುತ್ತಿದ್ರು. ಇದೊಂದು ಚಿಕ್ಕ ಸಮಾಜ, 8ರಿಂದ 10 ಜನ ಮಾತ್ರ ಇರ್ತಾ ಇದ್ರು. ಅದ್ರ ಜೊತೆಗೆ ಇದು ಬಹಳ ಪ್ರಮುಖವಾಗಿ ಗೆಡ್ಡೆ ಗೆಣಸು, ಹಸಿಯಾಗಿರೋದನ್ನ, ಹಣ್ಣುಗಳನ್ನ, ತರಕಾರಿಗಳನ್ನ ಇವರು ತಿಂತಾ ಇದ್ರು. ಹಾಗಾಗಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನೆನಪಲ್ಲಿ ಇಟ್ಕೊಳ್ರಿ, ಈ ಅಂಶಗಳನ್ನ ಇವೆಲ್ಲ ತರಕಾರಿಗಳು ನೋಡಿದಿರಲ್ವಾ?
ನೋಡಿ ಇದು ಹಣ್ಣು, ಇದು ಯಾವ ಇದು ತರಕಾರಿ? ಟೊಮಾಟೊ. ಇದು ಯಾವುದು? ಇದು ಯಾವುದು? ಇವ್ರಿಗೆ ಈ ರೀತಿ ಇದು ಗೊತ್ತಿರಲಿಲ್ಲ. ಇದು ಟೊಮಾಟೊ, ಇದು ಈರುಳ್ಳಿ, ಇದು ಮೆಣಸಿನ್ಕಾಯಿ ಅಂತ ಗೊತ್ತಿರಲಿಲ್ಲ ಅವರಿಗೆ. ಒಟ್ಟು ಇದನ್ನ ಏನ್ ಮಾಡಿದ್ರು, ಕಸ ಕತ್ತೀನಿ ಅವರು. ಇದನ್ನ ತಿಂದ್ಕೊಳ್ಳೆ ಖಾರ ಬೇಕು ಮನುಷ್ಯನಿಗೆ ಅಲ್ವಾ? ಉಪ್ಪು ರುಚಿ ಖಾರ ಎಲ್ಲ ಬೇಕಲ್ವಾ? ಹಾಗಾಗಿ ಈ ಟೊಮೆಟೊ ಹಣ್ಣುಗಳನ್ನ ಹಂಗೆ ತಿಂತಾ ಇದ್ರು, ಇದನ್ನ ಹಂಗೆ ತಿಂತಾ ಇದ್ರು. ನಾವು ಇದನ್ನ ಏನ್ ಮಾಡ್ತೀವಿ, ಹೆಚ್ಚಿ ಒಗ್ಗರಣೆ ಹಾಕಿ ತಿಂತೀವಲ್ಲ, ಇದನ್ನ ಒಗ್ಗರಣೆ ಹಾಕಿ ತಿಂತೀವಲ್ವಾ? ಆದ್ರೆ ಅವಾಗ ಹಾಗೆ ತಿಂತಾ ಇದ್ವಿ. ಆಗ ಮಂಡ್ಯಕ್ಕೆಲ್ಲ ನಾವು ಹಸಿನೇ ತಿಂತೀವಿ, ಅದನ್ನ ಈರುಳ್ಳಿಯನ್ನು, ಹಾಗೆ ಟೊಮೆಟೊ ಹಣ್ಣನ್ನು, ಹಾಗೆ ಜೊತೆಗೆ ಹಣ್ಣುಗಳನ್ನು ಕೂಡ ಈ ತರ ಹಣ್ಣುಗಳು ಆಗಿರ್ತಿರ್ಲಿಲ್ಲ. ಹೇಗಿರ್ತವೋ ಹಾಗೆ ತಿಂತದ್ದು, ಕಾಯಿನ ತಿಂತಿದ್ರು ಅಥವಾ ಹಣ್ಣಾಗಿ ಹಣ್ಣೆ ತಿಂತಿದ್ರು. ಈ ರೀತಿ ಅವರು ಹಣ್ಣು ಕಾಯಿಯಿಂದ ಗೊತ್ತಾಗಲಿಲ್ಲ ಅವತ್ತಿನ ಸಮಾಜದಲ್ಲಿ. ಅದ್ರ ಜೊತೆಗೆ ಬಹಳ ಪ್ರಮುಖವಾಗಿ ಇವರು ಈ ಬೇಟೆಯನ್ನ ಆಡ್ಲಿಕ್ಕೆ ನೆನ್ಕೊಳ್ಕೊಡ್ರಿ, ಯಾವ ಆಯುಧಗಳನ್ನ ಬಳಸ್ತಾ ಇದ್ರು? ಚೂಪಾದ ಕಲ್ಲಿನ ಆಯುಧಗಳನ್ನ ಬಳಸ್ತಾ ಇದ್ರು. ಇದು ಒಂದು ಎಂತ ಆಯುಧಗಳನ್ನ? ಚೂಪಾದ ಕಲ್ಲಿನ ಆಯುಧಗಳ ಬಳಕೆಯನ್ನ ಮಾಡ್ತಾ ಇದ್ರು. ಎಂತವುದು? ಚೂಪಾದ ಕಲ್ಲಿನ ಆಯುಧಗಳ ಬಳಕೆ. ನೀವೆಲ್ಲ ನೋಡಿದಿರಿ ನೋಡಿ, ಚೂಪಾದ ಕಲ್ಲಿನ ಆಯುಧ ನೋಡಿ, ಈ ಚೂಪಾದ ಕಲ್ಲಿನ ಆಯುಧಕ್ಕೆ ಈಗ ಹೋಗಿ ಏನ್ ಮಾಡ್ತಿದ್ರು, ಈಗ ಹಿಂಗ ಪ್ರಾಣಿಗಳು ಇರ್ತಿದ್ರು, ಹಿಂಗ ಹೊಡ್ಕೊಂಡ್ರೆ ನೋಡಿ ಚೂಪಾದ ಕಲ್ಲಿನ ಆಯುಧ. ಇವೆಲ್ಲ ಏನಿವು ನೀವೆಲ್ಲ ನೋಡಿದ್ರಿ, ಚೂಪಾದ ಕಲ್ಲಿನ ಆಯುಧಗಳನ್ನು ಹೊರಟಿರ್ತಿದ್ವಿ ನೀವು, ಇಷ್ಟು ಸಲ ಇರಲಿಲ್ಲ. ಆ ಆಯುಧಗಳನ್ನ ಒಯ್ದು ಜೋರಾಗಿ ಹೊಡೆದು ಆ ಪ್ರಾಣಿಗೆ ಹೊಡೆದು ಅದು ಅಲ್ಲೇ ಬೀಳ್ತಿತ್ತು. ಅದನ್ನ ಅವರು ಹಾಗೆ ತಿಂತಾ ಇದ್ರು ಹಸಿ ಮಾಂಸವನ್ನ. ಈ ಚೂಪಾದ ಕಲ್ಲಿನ ಆಯುಧಗಳನ್ನು ಬಳಸಿ ಅವರು ಪ್ರಾಣಿಗಳನ್ನ ಬೇಟೆಯನ್ನ ಆಡ್ತಾ ಇದ್ರು ಅನ್ನೋದನ್ನ ನೆನಪಲ್ಲಿ ಕಟ್ಟಿಗೆ ಚೂರು, ಅವನೆಲ್ಲಾಗೆ ಕಟ್ಟಿಗೆಗಳಲ್ಲಿ ಇರುವಂತ ಚೂರನ್ನು ಮುರ್ಕೊಂಡು ಅದನ್ನ ಜೋರ ಹತ್ರ ಹೋಗಿ ಆರಿ ಹೊಡಿತಾ ಇದ್ರಂತೆ. ಹೊಡೆದ್ಬಿಟ್ಲೆ ಅದಕ್ಕೆ ನೆಡುತ್ತೆ, ನೆಟ್ಟೆ ಮಾಡಿದ್ರೆ ಕೆಳಗಡೆಗೆ ನೆಟ್ಟು ಬಿಡುತ್ತೆ. ಅಂತ ಒಂದು ಮರದ ತುಂಡನ್ನು ಕೂಡ ಬಳಸಿದ್ರೆ ಅವನು ಹೇಳಿದಾಗೆ. ವೆರಿ ಗುಡ್. ಈ ರೀತಿಯಾಗಿ ಬೇಟೆ ಮತ್ತು ಆಹಾರ ಸಂಗ್ರಹಣ ಸಮಾಜವನ್ನ ನಾವು ಸಮಾಜದಲ್ಲಿ ನೋಡ್ತಾ ಇದ್ದೀವಿ. ಇದನ್ನ ನಾವೇನಂತ ಕರಿತೀವಿ? ಈ ಬೇಟೆ ಆಡುವ ಮತ್ತು ಆಹಾರ ಸಂಗ್ರಹಣ ಸಮಾಜವನ್ನ ನೋಡ್ತಾ ಇದ್ದೀವಿ. ಈಗ ನಾವು ಎರಡನೆಯದು ಯಾವುದು? ಪಶುಪಾಲನಾ ಸಮಾಜವನ್ನ ನೋಡೋಣ. ಈಗ ಅರ್ಥ ಆಯ್ತಲ್ಲ ಬೇಟೆ ಆಡುವ ಸಮಾಜ ಯಾವುದು ಅಂತ? ಅರ್ಥ ಆಯ್ತಾ? ಓಕೆ ನೋಡಿ, ಬಹಳ ಸುಲಭವಾಗಿದೆ. ಇದನ್ನು ನಾವು ಪ್ರಗತಿ ಇತಿಹಾಸ ಕಾಲ ಅಂತ ಕರಿತೀವಿ. ಅಂದ್ರೆ ಇತಿಹಾಸ ಪೂರ್ವ ಕಾಲದಲ್ಲಿ ಈ ರೀತಿಯಾದಂತಹ ವ್ಯವಸ್ಥೆ ಇತ್ತು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಈಗ ಎರಡನೇದಾಗಿ ನಾವು ಬರೋಣ. ಯಾವುದು? ಪಶುಪಾಲನಾ ಸಮಾಜ. ಈಗ ಒಂದು ಪ್ರಶ್ನೆ ನಿಮಗೆ, ಹಾಗಾದ್ರೆ ಈ ಪಶುಪಾಲನಾ ಸಮಾಜ ಅಂದ್ರೆ ಏನು ಅನ್ನೋ ಪ್ರಶ್ನೆ ನಿಮಗೆ ಗೊತ್ತಿದೆ? ಯಾರಿಗೆ ಉತ್ತರ ಗೊತ್ತಿದೆ? ಪಶುಪಾಲನಾ ಸಮಾಜ ಅಂದ್ರೆ ಇಷ್ಟು ಜನ ಗೊತ್ತಿರೋದು ಬಹಳ ಈಜಿದೆ. 1 2 3 4 5 6 ತನುಶ್ರೀ ಹೇಳಮ್ಮ, ತನುಶ್ರೀ ಆಸ್ತಿಕ ಐತಿದೆ ಹೇಳು. ಏನಪ್ಪ ಪಶುಪಾಲನಾ ಸಮಾಜ ಅಂದ್ರೆ? ಅವ್ರು ಹೇಳ್ತಾರೆ, ಡೋಂಟ್ ಟಾಕ್ ಅದರ್. ಯಾರು ಹೇಳ್ಬೇಡಿ. ಜನರ ಜೀವನಕ್ಕಾಗಿ ಹೇಳು. ಹೇಳ್ಬಾರ್ದಲ್ಲಿ ಒಕ್ಕವಳು ತಿನ್ನ ಅರ್ಥ ಹೇಳ್ತಲ್ಲ. ಯಾರು ಇರ್ತಾರಪ್ಪ ಬೇರೆ? ಮತ್ತೆ ಹುಡುಗರು ಹಿಂದಿರೋರು ಯಾರಿಗೂ ಗೊತ್ತಿಲ್ಲ ಪಶುಪಾಲನಾ ಸಮಾಜ ಎಂದರೇನು. ಹುಡುಗರಲ್ಲಿ ನೋಡಿ ಎಷ್ಟು ಸುಲಭ ಇದೆ. ಹಿಂದಿರೋರು ಅಲ್ಲೇ ಉತ್ತರ ಇದೆ. ಡೋಂಟ್ ಟಾಕ್ ಅದರ್ಸ್ ಅಂತ ಹೇಳಬಾರ್ದು ನೋಡಿ, ಹೇಳಕ್ಕೆ ನಾಚಿಕೆ ಏನಾಗೋದು. ಹಾಗಾಗಿ ಹೇಳಪ್ಪ ಹುನರಾಜ. ಪಶುಗಳನ್ನ ಸಾಕಾಣಿಕೆ ಮಾಡುವ ಸಮಾಜವನ್ನ ಪಶುಪಾಲನಾ ಸಮಾಜ ನೋಡಿ. ಅಲ್ಲ ಇದೆ ಉತ್ತರ. ಅದು ಹೇಳಕ್ ಬರೋಲ್ಲ ಅಂದ್ರೆ ನೀವು ಅದನ್ನ ಯೋಚನೆ ಮಾಡಿಲ್ಲ, ಅರ್ಥ ಮಾಡ್ಕೊಂಡಿಲ್ಲ ಅಂತ. ಪಶುಗಳನ್ನ ಸಾಕಾಣಿಕೆ ಮಾಡುವ ಸಮಾಜವನ್ನ ಪಶುಪಾಲನಾ ಸಮಾಜ ಎನ್ನುವರು. ನೆನಪಿಟ್ಕೊಳ್ಳಿ, ಪಶುಗಳನ್ನು ಸಾಕಾಣಿಕೆ ಮಾಡುವ ಸಮಾಜವನ್ನ ಪಶುಪಾಲನಾ ಸಮಾಜ ಅಂತ ಕರೀರಿ. ಓಕೆನಾ? ಹಾಗಾದ್ರೆ ಇವರು ಈ ಅಂಶಗಳನ್ನ ನೋಡಿದ್ವಿ. ಇವರು ತಮ್ಮ ಜೀವನಕ್ಕೆ ಏನನ್ನ ಮಾಡ್ತಾರೆ? ಮುಖ್ಯ ಕಸುಬಾಗಿ ಲೆಕ್ಕರೆ ನೋಡಿ, ಇವರು ತಮ್ಮ ಜೀವನಾಧಾರಕ್ಕೆ ನೆನಪಿಟ್ಕೊಳ್ರಿ, ಜೀವನಾಧಾರಕ್ಕೆ ಏನನ್ನ ಮಾಡ್ತಾರೆ ಇವರು? ಪ್ರಮುಖವಾಗಿ ಜೀವನಾಧಾರಕ್ಕೆ ಪಶುಗಳನ್ನ ಏನ್ ಮಾಡ್ತಿದ್ರು? ಸಾಕಾಣಿಕೆಯನ್ನ ಮಾಡ್ತಾ ಇದ್ರು ನೋಡಿ. ಪಶುಗಳ ಸಾಕಾಣಿಕೆ ತಮ್ಮ ಜೀವನಾಧಾರಕ್ಕೆ ಮಾಡ್ತಾ ಇದ್ರು ಈ ಕಾಲದ ಜನರು. ಹಾಗಾದ್ರೆ ಪಶುಗಳನ್ನ ಸಾಕಾಣಿಕೆಯನ್ನ ಮಾಡೋದಂದ್ರೆ ಈ ಸಮಾಜದ ಜನರು ಇಲ್ಲಿ ತಮ್ಮ ಅಗತ್ಯತೆ, ಇದು ಇಷ್ಟೇ ಅಲ್ಲದೆ ತಮ್ಮ ಅಗತ್ಯತೆಗಳನ್ನು ಪೂರೈಸಲಿಕ್ಕೆ ಮತ್ತೇನ್ ಮಾಡ್ತಾ ಇದ್ರು?
ಪಶುಗಳು ಅಷ್ಟೇ ಮತ್ತೇನ್ ಮಾಡ್ತಾ ಇದ್ರು ಈ ಸಮಾಜ? ಇಷ್ಟೇ ಬರೀ ಪಶುಗಳು ಅಷ್ಟೇ ಮಾಡ್ತಾರೆ, ಮತ್ತೇನ ಮಾಡ್ತಾರೆ? ಕಸುಗಳನ್ನ, ವೃತ್ತಿಗಳನ್ನ, ತಮ್ಮ ಅಗತ್ಯತೆಗಳನ್ನ ಪೂರೈಸ್ಕೊಳ್ತಾ ಇದ್ರು. ಹಾಗಾದ್ರೆ ಏನ್ ಮಾಡ್ತಾ ಇದ್ರು ಇದ್ರ ಜೊತೆಗೆ? ಗೊತ್ತಿರಲಿಲ್ಲ. ನಾನು ಹೇಳ್ತೀನಿ, ಹಂಗಾರೆ ನಿಮ್ಗೆ ಗೊತ್ತಿರ್ಲಿಲ್ಲ ಅಂದ್ರೆ ನಾನು ಹೇಳ್ತೀನಿ. ಪಶುಪಾಲನೆ ಜೊತೆಗೆ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಆಹಾರ ಬೇಟೆಯನ್ನ ಆಡ್ತಾ ಇದ್ರು. ಏನ್ ಮಾಡ್ತಿದ್ರು ಇವರು? ಬೇಟೆಯಾಡಿ ಆಹಾರವನ್ನ ಸಂಗ್ರಹ ಮಾಡ್ತಾ ಇದ್ರು. ಆಹಾರವನ್ನ ಏನ್ ಮಾಡ್ತಿದ್ರು? ಸಂಗ್ರಹಿಸುತ್ತಿದ್ದರು. ಇವರು ಆಹಾರ ಸಂಗ್ರಹಣೆ ಮಾಡ್ತಾ ಇರಲಿಲ್ಲ, ಇಲ್ಲ ಆಹಾರವನ್ನ ಬೇಟೆಯಾಡಿ ಆಹಾರವನ್ನ ಸಂಗ್ರಹಿಸುವಂತ ಕೆಲಸ ಈ ಪಶುಪಾಲನಾ ಸಮಾಜದಲ್ಲಿ ಆಯ್ತು ಅನ್ನೋದು ನೋಡ್ತಿದ್ವಿ. ಹಾಗೆ ಈ ಪಶುಪಾಲನಾ ಸಮಾಜ ನೋಡಿ, ನೆನ್ಪಡ್ಕೊಡ್ರಿ, ಈ ಪಶುಪಾಲನಾ ಸಮಾಜ ಜಗತ್ತಿನ ಕೆಲವು ಭಾಗಗಳಲ್ಲಿತ್ತು. ಹಾಗಾದ್ರೆ ಯಾವ ಭಾಗಗಳಲ್ಲಿತ್ತು ನೋಡೋಣ ಎಷ್ಟು ಜನ? 1 2 3 ಮತ್ತೆ ಯಾವ ಭಾಗಗಳಲ್ಲಿತ್ತು? ಮನೋಜ್ ಕುಮಾರ್ ಹೇಳ್ತಾರೆ. ತಪ್ಪು ಹೇಳಿದ್ರೆ ಇರ್ಲಿ, ಹೇಳಿದ್ರಲ್ಲ, ವೆರಿ ಗುಡ್. ಹೇಳ ಪ್ರಕೃತಿ ಹೇಳ್ತಾರೆ. ಮತ್ತೆ ಆಫ್ರಿಕಾ ಮತ್ತು ಬೇರೆ ಹೇಳಬಾರ್ದು, ಹಿಂಗೆ ಹೇಳಿದ್ರೆ ಮಾಸಂತರಾಗುತ್ತೆ. ಮಧ್ಯ ಇದರಲ್ಲಿ ಯಾವ ಪ್ರದೇಶಗಳನ್ನು ಗುರ್ತ್ಕೊಂಡ್ರೆ ನಮ್ಮ ಇದ್ರಲ್ಲಿ ದೋಸ್ತಿ ಬಂದು ನೇರದಲ್ಲಿ ತೋರ್ಸ್ ಬಹಳ ಈಜಿ ಇದೆ ಇಲ್ವಾ? ಏನಾಗಲ್ಲ ಸರಿ. ಪ್ರಕೃತಿ ಬರ್ತದೆ ನೋಡಿ, ಹುಡ್ಕೊಂಡ ಗಿಡಕ ನಾನು ಹಿಡ್ಕೊಂಡಿದ್ದೀನಿ, ಹೇಳು ತೋರ್ಸು. ಹುಡ್ಕೊಂಡ ರೌಂಡ ಮಾಡಿಕೆ ಆಫ್ರಿಕಾ ಮತ್ತು ಏಷ್ಯಾ ಖಂಡವನ್ನು ಗುರುತಿಸ್ಕ, ಅವಾಗ ಈಜಿ ಆಗುತ್ತೆ. ದೊಡ್ಡದಾಗ ಕಾಣುತ್ತೆ. ಆಫ್ರಿಕಾ. ವೆರಿ ಗುಡ್. ಒಂದು ಚಪ್ಪಾಳೆ ಹೊಡೆಯಿರಿ. ಆಫ್ರಿಕಾವನ್ನ ಕಂಡು ಹಿಡಿದು ತೋರ್ಸಮ್ಮ, ಎಲ್ಲರಿಗೂ ತೋರ್ಸು. ಆಫ್ರಿಕಾ. ಈಗ ಮಧ್ಯ ಏಷ್ಯಾವನ್ನ ತೋರಿಸ್ತಾಳೆ. ಮಧ್ಯ ಏಷ್ಯಾ ತೋರಿಸು, ಆವಾಗ ಗೊತ್ತಾಗುತ್ತೆ ಏಷ್ಯಾ. ಬೇಕಿಲ್ಲ, ಯಾರು ತೋರಿಸ್ತೀರಿ ಮತ್ತೆ? ಬರ ಮಾಡ್ತೀನಿ, ನೀನು ತೋರಿಸು. ಏಷ್ಯಾ ನೀನ್ ನಡಿ, ಕುತ್ಕ ನಡಿ. ಮೇಲೆ ಒಂದು ಕ್ಲೂ ಕೊಡ್ತೀನಿ. ಮೇಲಿದೆ, ಹುಡುಕಿಂದ ಹೋಗಿ, ಅದು ಒಂದೊಂದು ಅಕ್ಷರ ಒಂದಿದೆ. ಏಷಿಯಾ ಅಂತ ಇರುತ್ತೆ. ನೋಡೋಣ, ಓದ್ಕೊಳ್ರಿ, ಯಾರು ಓದ್ತೀರಿ ನೋಡಿ. 4 ಮೇಲೆ ಇವನಾದ್ಮೇಲೆ ಯಾರು ಆಗ್ತಾರೆ ನೋಡೋಣ. ತಡಿ ಬೇರೆ ಬರ ಪವನ ಕುತ್ಕೊಳ ಮಾಡ್ತಿ. ನಿಧಾನ ಬರ, ನೀನ್ ಹೇಳಪ್ಪ. ರೌಂಡ್ ಮಾಡ್ಕೊಳ್ಳಿ. ಓಕೆ, ಇವನಿಗೆ ಗೊತ್ತಾಗ್ಲಿಲ್ಲ ಅಲ್ಲೇ, ಗೊತ್ತಾಗತ್ತೆ. ಬರಮ್ಮ, ಚೇತನ ನೋಡ್ತಾಳೆ. ಏಷಿಯಾ ಹೇಳಮ್ಮ, ತೋರ್ಸಮ್ಮ. ಏಷಿಯಾ. ಈ ಏಷಿಯಾದಲ್ಲಿ ಇದೆಯಲ್ಲ, ಇದು ನಮ್ಮ ನಮ್ಮ ದೇಶ ಕೂಡ ಏಷ್ಯಾ ಖಂಡದಲ್ಲಿ ಇದೆಯಲ್ಲ. ಏಷ್ಯಾ ಮಧ್ಯ ಏಷ್ಯಾದಲ್ಲಿ ಮಧ್ಯದಲ್ಲಿ ಇರುವಂತ ಈ ಏಷ್ಯಾದಲ್ಲೇ ಈ ಪಶುಪಾಲನಾ ಸಮಾಜ ಇದೆ. ಈ ಮಧ್ಯ ಏಷ್ಯಾ. ಓಕೆ, ವೆರಿ ಗುಡ್. ಚೇತನ ಒಂದು ಚಪ್ಪಾಳೆ ಹೊಡೀರಿ. ಮತ್ತು ಚೇತನ ಇಬ್ಬರು ಕೂಡ ತೋರಿಸಿದ್ರು. ನಾನು ಕ್ಲೂ ಕೊಟ್ಟರು ಕೂಡ ಹುಡುಗರು ತೋರ್ಸಕ್ಕಾಗಲಿಲ್ಲ. ಅದಕ್ಕೆ ನಿಮಗೆ ನಕಾಶೆ ಕಲ್ಪನೆ. ಇದು ಏಷ್ಯಾ, ಇದು ಆಫ್ರಿಕಾ. ಈ 2 ಖಂಡಗಳಲ್ಲಿ ಈ ಪಶುಪಾಲನಾ ಸಮಾಜ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಏನದನ್ನು ನೆನ್ಪಲ್ಕೊಡ್ರಿ. ಹಾಗಾದ್ರೆ ಈ ಒಂದು ಸಮಾಜ ಎಲ್ಲೇ ಕಂಡು ಬರ್ತಾ ಇತ್ತು? ಏಷ್ಯಾ ಮತ್ತು ಆಫ್ರಿಕಾದಲ್ಲಿ. ಅದರಲ್ಲಿ ಏಷ್ಯಾದಲ್ಲಿ ಯಾವುದು? ಮಧ್ಯ ಏಷ್ಯಾ. ಆಫ್ರಿಕಾದಲ್ಲಿ ಕಂಡು ಬಂದಿದೆ. ನೆನ್ಪಲ್ಕೊಡ್ರಿ. ಈ ಆಫ್ರಿಕಾ ಮತ್ತು ಏಷ್ಯಾ ಖಂಡದಲ್ಲಿ, ಅದರಲ್ಲಿ ಮಧ್ಯ ಏಷ್ಯಾದಲ್ಲಿ ಈ ಒಂದು ಸಮಾಜವನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ನೀವು ಈಗಲೇ ಈ ಪಶುಪಾಲನಾ ಸಮಾಜದ ಲಕ್ಷಣಗಳು, ಈ ಪಶುಪಾಲನೆಯಲ್ಲಿ ಹಲವಾರು ಲಕ್ಷಣಗಳನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಒಂದೇ ಲಕ್ಷಣಗಳನ್ನ ಒಬ್ಬೊಬ್ಬರಾಗಿ ಹೇಳಬೇಕು, ಹೊಸಬ ಹೇಳಬೇಕು. ದೀಕ್ಷಿತ್ ನಾಯ್ಕಿನಿ ಹೇಳಿಲ್ಲ, ಹಾಗಾಗಿ ವಿಜಯ್ ಕುಮಾರ್ ಹೇಳಿಲ್ಲ. ಡೋಂಟ್ ಟಾಕ್, ಹೇಳಂ ಬಿಂದು. ವೆರಿ ಗುಡ್. ನೋಡಿ, ಬಿಂದು ಹೇಳಿದ್ದು ಇವರ ಮುಖ್ಯ ಕಸುಬು ಏನು? ಕಸುಬು ಪಶುಪಾಲನೆ. ವೆರಿ ಗುಡ್. ಹಸು ಹೇಳ್ಬೇಕು, ಅವಾಗಲೇ ಖುಷಿ ಆಗೋದು. ಓಕೆ, ಈಗ ಹೇಳ ಚೇತನ ಹೇಳ್ತಾರೆ. ಪಶುಪಾಲನೆ ಗಾತ್ರದಲ್ಲಿ ದೊಡ್ಡದಾಗಿದೆ. ಈ ಸಮಾಜ ದೊಡ್ಡದಾಗಿದೆ. ಈ ಸಮಾಜ ಗಾತ್ರದಲ್ಲಿ ದೊಡ್ಡದು. ಓಕೆ, ವೆರಿ ಗುಡ್. ಹೇಳ್ತಾರೆ
ಕೈಗಾರಿಕಾ ಸಮಾಜ. ಹೌದು. ಇರ್ಲಿ. ಮತ್ತೆ ಹೊಸಬ್ರಿಗೆ ಅವಕಾಶ. ಅದೇ ಹೊಸಬ್ರು ಯಾರಿರ್ತಾರೆ? ಹೆಚ್ಚು ಪಶುಗಳನ್ನು ಹೊಂದಿದ್ದವನು ಶ್ರೀಮಂತ ಮತ್ತು ನಾಯಕ. ಯಾರು ಹೆಚ್ಚು ಪಶುಗಳನ್ನ ಹೊಂದಿರ್ತಾರೋ, ಹೆಚ್ಚು ಪಶುಗಳನ್ನ ಹೊಂದಿದವರು ನಾಯಕ ಮತ್ತು ಶ್ರೀಮಂತರು. ಓಕೆ. ಮತ್ತೆ ಸರಿ, ಹೆಚ್ಚು ಪಶುಗಳನ್ನ ಹೊಂದಿರ್ತಾರಲ್ಲ ಅವರು ನಾಯಕ ಮತ್ತು ಶ್ರೀಮಂತರಾಯಿತು. ಓಕೆ, ಹೇಳ ಇನ್ನು ಬೇಡ. ಮತ್ತೆ ಯಾರು ಹೊಸ ಹುಡುಗರು? ಶರಣ್ ಕುಮಾರ ನಗದಲ್ಲ, ಇಲ್ಲಿ ಒಂದು ವರ್ಡ್ ಹೇಳ್ಕೊಡೋ, ಒಂದು ಸೆಂಟೆನ್ಸ್ ಒಂದೇ ಒಂದು. ಮೊನ್ನೆನೆ ಹೇಳ ಪ್ರಶಾಂತ, ನೀನು ಕೊನೆಗೆ. ಹುಲ್ಲುಗಾವಲು ಬೆಟ್ಟಗುಡ್ಡಗಳಲ್ಲಿ ಮತ್ತೆ ಕೃಷಿಗೆ ಅನುಕೂಲವಿಲ್ಲದ ಜಾಗದಲ್ಲಿ ವಾಸಿಸುತ್ತಿದೆ. ವೆರಿ ಗುಡ್. ನೋಡಿ, ಎಲ್ಲಿ ವಾಸವಾಗಿದೆ ಅಂದ್ರೆ ನೆನ್ಪಡ್ಕೊಳ್ರಿ, ಹುಲ್ಲುಗಾವಲು ಬೆಟ್ಟಗುಡ್ಡ ಮರುಭೂಮಿ ಕೃಷಿಗೆ ಅನುಕೂಲವಿಲ್ಲದ ಮರುಭೂಮಿ ಮತ್ತು ಕೃಷಿಗೆ ಅನುಕೂಲವಿಲ್ಲದ ಪ್ರದೇಶಗಳಲ್ಲಿ ಅನುಕೂಲ ಇಲ್ಲದ ಜಾಗದಲ್ಲಿ ವಾಸ. ನೋಡಿ, ಇವರು ಈ ಒಂದು 4 ಪ್ರಮುಖವಾದ ಲಕ್ಷಣಗಳನ್ನು ನೋಡ್ತಾ ಇದ್ದೇವೆ. ಮತ್ತೆ ಇಲ್ಲಿ ಇವರು ಸಮಾಜ ಗಾತ್ರದಲ್ಲಿ ದೊಡ್ಡದಿದೆಯಲ್ಲ, ಇಲ್ಲಿ ನೆನ್ಪಟ್ಕೊಳ್ಳಿ, 3ರಿಂದ 1000 ಜನಗಳಿದ್ರು. ಬೇಟೆಗಾರಕ ಸಂಗ್ರಹ ಸಮಾಜದಲ್ಲಿ ಕೇವಲ 8 ಜನ ಇರೋದು. ಸಣ್ಣದು, ಇದು ಸ್ವಲ್ಪ ದೊಡ್ಡದು. 100ರಿಂದ 1000 ಜನರಿರುವಂತ ಒಂದು ಗುಂಪು ಇದು. ಮತ್ತೆ ನಿಗಾಡಿದಾಗೆ ಇವರ ಮುಖ್ಯ ಪಶುಪಾಲನೆ. ಗಾತ್ರದಲ್ಲಿ ದೊಡ್ಡದು, ಅಂದ್ರೆ 100ರಿಂದ 1000 ಜನ ಇರ್ತಾ ಇದ್ರು ಈ ಗುಂಪಿನಲ್ಲಿ. ಹಾಗೆಯೇ ಇವರು ಯಾರು ಹೆಚ್ಚು ಪಶುಗಳನ್ನ ಹೊಂದಿರ್ತಾರೋ ನಾಯಕ ಮತ್ತು ಶ್ರೀಮಂತ. ನೋಡಿ, ನಾಯಕತ್ವ ಗುಣಗಳು ಬಂದಿವೆ. ಊರಿನ ನಾಯಕ, ಹಿಂದೆಲ್ಲ ಊರಿನಲ್ಲಿ ಜಮೀನ್ದಾರರು, ಪಾಟೀಲರು, ಗೌಡರು ಅನ್ನೋದಿದ್ರು ಊರಲ್ಲಿ, ಅವರೇ ಶ್ರೀಮಂತರಾಗಿದ್ರು. ಹಾಗೆ ಇಲ್ಲಿ ಕೂಡ ಯಾರು ಹೆಚ್ಚು ಹಸುಗಳನ್ನ ಹೊಂದಿರ್ತಾರೋ, ಅಂದ್ರೆ ಪಶುಗಳನ್ನ ಹೊಂದಿರ್ತಾರೋ ಅವರೇ ನಾಯಕರು ಅಂತ ಮಾಡ್ಕೊಂಡ್ರು, ಅವರನ್ನೇ ಶ್ರೀಮಂತರು ಅಂತ ಅನ್ಕೊಂಡ್ರು. ಹಾಗೆಯೇ ಎಲ್ಲೆಲ್ಲಿ ಹುಲ್ಲುಗಾವಲು ಇರ್ತಿತ್ತೋ, ಎಲ್ಲೆಲ್ಲಿ ಬೆಟ್ಟ ಗುಡ್ಡಗಳು ಇರ್ತಿದ್ವೋ, ಎಲ್ಲೆಲ್ಲಿ ಮರುಭೂಮಿ ಇರ್ತಿತ್ತೋ, ಎಲ್ಲೆಲ್ಲಿ ಮತ್ತು ಅದರ ಜೊತೆಗೆ ವ್ಯವಸಾಯಕ್ಕೆ ಸೂಕ್ತವಾದ ಭೂಮಿ ಇರ್ತಿತ್ತೋ ಅಲ್ಲಿ ಇವರು ವಾಸ ಮಾಡ್ತಾ ಇದ್ರು, ಅಲ್ಲಿ ಅವರು ನೆಲೆಸ್ತಾ ಇದ್ರು ಅನ್ನೋದನ್ನ ಈ ಪಶುಪಾಲನಾ ಸಮಾಜ ನೋಡ್ತೀವಿ. ನೋಡಿ, ಈ ಸಮಾಜದಿಂದ ಈ ಸಮಾಜಕ್ಕೆ ಹೇಗೆ ಪ್ರಗತಿಯನ್ನ ಕಂಡಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಯಾಕಂದ್ರೆ ಮಗು ಒಂದೇ ಸಲಿಗೆ ದೊಡ್ಡದಾಗಲ್ಲ, ನಿಮ್ಗೆ ಗೊತ್ತಿದೆ. ಹಾಗಾಗಿ ಈ ರೀತಿಯಾಗಿ ಮಗು ಹುಟ್ಟಿದ ನಂತರ ತಕ್ಷಣ ಗುರುತನ್ನ ಹಿಡಿಯುವುದು ಯಾರನ್ನ? ಅಮ್ಮನನ್ನ. ನಂತರ ಕುಟುಂಬದ ಸದಸ್ಯರು, ಅಜ್ಜ, ಅಜ್ಜಿ, ಅಣ್ಣ, ಯಾರಾದ್ರೂ ಅವ್ರು. ಅದಾದ್ಮೇಲೆ ಅಕ್ಕಪಕ್ಕದವರನ್ನ. ಹೀಗೆ ಮಗು ಹೆಂಗೆ ಸಾಮಾಜಿಕರಣವನ್ನಗೊಳ್ಳುತ್ತಲ್ಲ, ಹಾಗೆ ಈ ಸಮಾಜ ಕೂಡ ಯಾವ ರೀತಿಯಾಗಿ ಬೆಳವಣಿಗೆ ಆಗಿ ಬಂತು ಅನ್ನೋದನ್ನ ನಾವು ಈ ಅವಧಿಯಲ್ಲಿ ನೋಡ್ತೀವಿ. ಮುಂದಿನ ಅವಧಿಯಲ್ಲಿ ಕೃಷಿಕ ಸಮಾಜ ಮತ್ತು ಕೈಗಾರಿಕಾ ಸಮಾಜವನ್ನ ನಾವು ನೋಡೋಣ ಅಂತ ಹೇಳ್ತಾ, ಅದರಲ್ಲಿ ಬಹಳ ಪ್ರಮುಖವಾಗಿ ಈ ಅವಧಿಯಲ್ಲಿ ನಾವು ಈ ಒಂದು ಸಮಾಜದ 4 ಪ್ರಕಾರಗಳು, ಅದರಲ್ಲಿ 2 ಪ್ರಕಾರಗಳನ್ನ ನಾವು ಈಗಾಗಲೇ ನೋಡಿದ್ದೀವಿ. ಹಾಗೆ ಸ್ವಲ್ಪ ನಿಮಗೆ ಪ್ರಶ್ನೆಯನ್ನ ಮಾಡುವಂತ ಕೆಲಸವನ್ನ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಯಾರಾದ್ರೂ ಒಬ್ರು ಈಗ ನೀವು ಬೇಟೆ ಒಂದು ಆಹಾರ ಸಂಗ್ರಹಣ ಸಮಾಜದ ಲಕ್ಷಣಗಳನ್ನ ಯಾರ್ಯಾರು? ಬೇಟೆ ಮತ್ತು ಆಹಾರ ಸಂಗ್ರಹಣ ಸಮಾಜದ ಹೇಳ ಮೊನಂಗ. ಗಾತ್ರದಲ್ಲಿ ಚಿಕ್ಕವರು, ಚಿಕ್ಕದು. ಅವರು ಒಂದು ಕಡೆಯಿಂದ ಇನ್ನೊಂದು ಕೆಳಗೆ ನಡೆಯುತ್ತಿದ್ದರು, ವಲಸೆ ಹೋಗುತ್ತಿದ್ದರು, ಅಲೆಮಾರಿಗಳಾಗಿದ್ದರು. ಅವರು ರಾಜಕೀಯ ಆಡಳಿತ ನಡೆಸೋದಿಲ್ಲ. ಅಲ್ಲಿ ವರ್ಗ ಯಾವುದೇ ವರ್ಗಗಳು ಮೇಲು ಕೀಳು ಅಥವಾ ಆಳುವವರು ಆಳಿಸಿಕೊಳ್ಳುವರು ಇರಲಿಲ್ಲ. ಮತ್ತೆ ಹೇಳ್ತಾರೆ. ಮತ್ತೆ ಬೇಟೆಗಾರಿಕೆ, ಆಹಾರ ಸಂಗ್ರಹಣೆ ಮಾಡುತ್ತಿದ್ದರು. ಮರದ ಪೊಟರೆಗಳಲ್ಲಿ ವಾಸ ಮಾಡುತ್ತಿದ್ದರು. ಚೂಪಾದ ಮರದ ತುಂಡುಗಳನ್ನು, ಮತ್ತೆ ಕಲ್ಲಿನ ಆಯುಧಗಳನ್ನ ಬಳಕೆ ಮಾಡ್ತಾರೆ. ವೆರಿ ಗುಡ್, ಚಪ್ಪಳೆ ಹೊಡಿರಿ. ಬೇಟೆಗಾರಿಕೆ ಈಗ ಮತ್ತೊಂದು
ಪ್ರಶ್ನೆಯನ್ನ ಹೇಳಿ ಮತ್ತೆ ನೀವು ಹೇಳ್ತೀವಿ ಪಶುಪಾಲನಾ ಸಮಾಜ ಎಂದರೇನು ಅನ್ನೋ ಪ್ರಶ್ನೆಗೆ ಉತ್ತರ ಬೇಕು. ಶಿಕ್ಷಕ ನೀನ್ ಹೇಳ, ಪಶುಪಾಲನಾ ಸಮಾಜ ಎಂದರೇನು? ಪಶುಪಾಲನಾ ಸಮಾಜ ಎಂದರೇನು? ಪಶುಗಳನ್ನು ಹಾ ಲೇ ಗೋಂಟ ಕದರ್ ಸಾಕಾಣಿಕೆ ಹ್ಮ್ ಮಾಡುವ ಹ್ಮ್ ಸಮಾಜವನ್ನು ಪಶುಪಾಲನೆ ಎನ್ನುವರು. ಹಾ ಪಶುಪಾಲನಾ ಸಮಾಜ ಕರೆಕ್ಟ್ ಹೇಳದ್ನೆ. ಪಶುಗಳನ್ನ ಸಾಕಾಣಿಕೆ ಮಾಡುವ ಸಮಾಜವನ್ನ ಪಶುಪಾಲನಾ ಸಮಾಜ ಅಂತ ಕರಿತೀವಿ. ವೆರಿ ಗುಡ್ ಕುಕ್ಕ, ಕರೆಕ್ಟ್ ಹೇಳ್ಬೇಕು, ಹೆದರಬಾರ್ದು, ಧೈರ್ಯ. ಹಾಗಾದ್ರೆ ಕೊನೆಯದಾಗಿ ಪಶುಪಾಲನಾ ಸಮಾಜದ ಲಕ್ಷಣಗಳನ್ನ ಹೇಳ್ಬೇಕು. ಪಶುಪಾಲನಾ ಸಮಾಜ ಹುಡುಗರಲ್ಲಿ ಪಶುಪಾಲನಾ ಸಮಾಜ ಹೇಳಪ್ಪ, ನಮ್ಮ ಪ್ರಶಾಂತ ಹೇಳ್ತಾನೆ. ಗಾತ್ರದಲ್ಲಿ ದೊಡ್ಡದಿದ್ದು ಹಾ. 100ರಿಂದ 1000 ಜನ ಇದ್ದು ಹಾ ಮತ್ತೆ ಹುಲ್ಲುಗಾವಲು ಬೆಟ್ಟ ಗುಡ್ಡ ಮರುಭೂಮಿಯಲ್ಲಿ ಕೃಷಿ ಮಾಡುವ ಇಲ್ಲದ ಜಾಗದಲ್ಲಿ ವಾಸವಾಗಿದ್ರು. ಮತ್ತೆ ಮತ್ತು ಇವರ ಮುಖ್ಯ ಕಸಬು ಪಶುಪಾಲನೆ. ಹಾ ಆಮೇಲೆ ಇವರು ಪಶುಪಾಲನೆ ಮಾಡುವವರಿಗೆ ಶ್ರೀಮಂತ ಅಥವಾ ನಾಯಕ ಎನ್ನುವರು. ಶ್ರೀಮಂತ ಮತ್ತು ನಾಯಕ ಅಂತ ಕರೀತಾರೆ. ವೆರಿ ಗುಡ್, ಒಂದು ಚಪ್ಪಾಳೆ ಹೊಡೀರಿ. ನೋಡಿ, ನಾವು ಇವರಲ್ಲಿ ಈ ಒಂದು ಅಂಶಗಳ ಬಗ್ಗೆ ಬಹಳ ಜನಕ್ಕೆ ಅರ್ಥ ಆಗಿದೆ ಅಂತ ಗೊತ್ತಾಗುತ್ತೆ. ಈ ಉತ್ತರಗಳನ್ನ ಎಲ್ಲರೂ ಕೂಡ ಅದರ ಲಕ್ಷಣಗಳನ್ನು ಎರಡು ಸಮಾಜದ ಬಗ್ಗೆ ಹೇಳಿದ್ರಿ. ಹಾಗಾಗಿ ನೀವು ಈ ಒಂದು ಅಂಶದಲ್ಲಿ ಬಹಳ ಪ್ರಮುಖವಾಗಿ ನಾಳೆ ಬರುವಾಗ ಈ ಗೃಹಪಾಠವನ್ನು ಅಚ್ಚುಕಟ್ಟಾಗಿ ನೀವು ಓದ್ಕೊಂಡು ಸ್ವಂತ ಬರ್ಕೊಂಡ್ಬರ್ಬೇಕು. ಯಾರು ಕೂಡ ನೋಡ್ಕೊಂಡು ಬರ್ಕೊಂಡ್ಬರ್ಬೇಡಿ, ಆಗ್ಬೋದಾ? ಹಾಗಾಗಿ ಪ್ರಶ್ನೆ, ಪಶುಪಾಲನಾ ಸಮಾಜ ಎಂದರೇನು? ಪಶುಪಾಲನಾ ಸಮಾಜ ಎಂದರೇನು? ಇದರ ಗುಣಲಕ್ಷಣಗಳನ್ನ ಪಟ್ಟಿ ಮಾಡಿರಿ. ಇದರ ಪಶುಪಾಲನಾ ಸಮಾಜ ಎಂದರೆ ಅಂತ ಬಂದು ಇದರ ಗುಣಲಕ್ಷಣಗಳನ್ನ ಪಟ್ಟಿ ಮಾಡ್ಕೊಂಡು ಬನ್ನಿ. ಕನಿಷ್ಠ 4ರಿಂದ 5 ಗುಣಲಕ್ಷಣಗಳು ಇರಲೇಬೇಕು. ಹಾಗಾಗಿ ಈ ಒಂದು ಪಶುಪಾಲನಾ ಸಮಾಜ ಎಂದ್ರೆ ಏನಂತ ಬರೀಬೇಕು, ಪಶುಪಾಲನಾ ಸಮಾಜದ ಗುಣಲಕ್ಷಣಗಳನ್ನ ಪಟ್ಟಿ ಮಾಡ್ಕೊಂಡು ಬರ್ಬೇಕು. ನೀವೆಲ್ಲರೂ ಕೂಡ ನಿಮ್ಮ ಮನೆಯಲ್ಲೆಲ್ಲ ಪಶುಗಳನ್ನ ಎಲ್ಲ ಸಾಕ್ತಾ ಇದ್ರಿ ಅಲ್ವಾ? ಪಶುಗಳ ಜೊತೆಗೆ ನೀವು ಹಲವಾರು ಕಸುಗಳನ್ನು ಕೂಡ ನೀವು ಮಾಡ್ತಾ ಇದ್ರಿ. ಇದರಿಂದ ನಮ್ಮ ಜೀವನ ಮಟ್ಟ ಕೂಡ ಚೆನ್ನಾಗಾಗುತ್ತೆ. ಇವತ್ತೆಲ್ಲ ಗೊತ್ತಿದೆ, ಪಶುಗಳನ್ನು ಹೆಚ್ಚು ಸಾಕಿದಾಗ ಹೈನುಗಾರಿಕೆ ಹೆಚ್ಚಾಗುತ್ತೆ. ಹೈನುಗಾರಿಕೆ ಹೆಚ್ಚಾದಾಗ ಅದರ ಮಾರಾಟವನ್ನು ಮಾಡಿ ನಾವು ಹಣವನ್ನು ಗಳಿಸಿ ನಮ್ಮ ಜೀವನ ಆರ್ಥಿಕವಾಗಿ ನಾವು ಮೇಲೇರಲಿಕ್ಕೆ ಇದು ಸಾಧ್ಯವಾಗುತ್ತೆ. ಆ ಅಂಶಗಳಲ್ಲಿ ಸುತ್ತಮುತ್ತಗಳಲ್ಲಿ ನಿಮ್ಮ ಮನೆಗಳಲ್ಲಿ ನೀವೆಲ್ಲರೂ ಕೂಡ ಈ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಮುಂದಿನ ಅವಧಿಯಲ್ಲಿ ನಾವು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಕೃಷಿಕ ಸಮಾಜ ಮತ್ತು ಕೈಗಾರಿಕಾ ಸಮಾಜದ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳು ತಿಳಿಸಿ ಇವತ್ತಿನ ವಿರಾಮವನ್ನು ಹೇಳ್ತಿದ್ದೇವೆ.